ನಾವು ಸಾಲ ಮಾಡಿದ್ದು ಮುಂದಿನ ವರ್ಷಕ್ಕೆ ಮುಂದಿನ 27 ಮಾರ್ಚ್ 8,24,000 ಕೋಟಿ ಆಗಿತ್ತು. ಈ ವರ್ಷ ಸಾಲ ಮಾಡೋದು 1,32,000. ಅವರು 2023 ಮಾರ್ಚ್ಗೆ BJPಯವರು 5,30,000 ಕೋಟಿಗೂ ಹೆಚ್ಚು ಸಾಲ ಮಾಡಿದ್ರು. ಅವರು ಅಧಿಕಾರಕ್ಕೆ ಬಿಟ್ಟಾಗ 2023 ಮೇ 20ರಲ್ಲಿ ನಾವು ಅಧಿಕಾರಕ್ಕೆ ಬಂದವು. ಮಾರ್ಚ್ 23ಕ್ಕೆ ಮಾರ್ಚ್ 23 2023 ನಾವು ಮೇ 20ರಲ್ಲಿ ಬಂದದ್ದು ಅಧಿಕಾರ. ಮಾರ್ಚ್ ಕೊನೆಯಲ್ಲಿ ಅವ್ರು ಮಾಡಿದ್ದು ಸಾಲ ಎಷ್ಟು? 5,30,000 ಕೋಟಿ. ನಾವೆಷ್ಟು ಮಾಡಿದ್ದೀವಿ 4 ವರ್ಷದಲ್ಲಿ? 2,56,000 ಕೋಟಿ. ಸಾಲ ಅವ್ರು ಜಾಸ್ತಿ ಮಾಡಿದ್ರು, ನಾವು ಮಾಡಿದ್ದು. ಇದು ಒಂದು ಕರ್ನಾಟಕದ್ದು ಕತೆ. ನರೇಂದ್ರ ಮೋದಿಯವರು 12 ವರ್ಷ ಆಯಿತು ಪ್ರಧಾನಮಂತ್ರಿಗಳಾಗಿ. 12 ವರ್ಷ ಆಯಿತು. ಅವರು ಅಧಿಕಾರಕ್ಕೆ ಬಂದಾಗ 53,11,000 ಕೋಟಿ ಸಾಲ ಇತ್ತು. ಬರ್ಕೊಳ್ಳಿ ಕರೆಕ್ಟಾಗಿ, 53,11,000 ಕೋಟಿ ಸಾಲ ಇತ್ತು. ಈಗ ಎಷ್ಟು ಸಾಲ ಇದೆ ಗೊತ್ತಾ ನಿಮಗೆ? 218 ಲಕ್ಷ ಕೋಟಿ. ಅಂದರೆ ಸ್ವಾತಂತ್ರ್ಯ ಬಂತವಿಂದ ಅಕ್ಯುಮುಲೇಟ್ ಆಗಿದ್ದಂಥ ಸಾಲ 53,11,000 ಕೋಟಿ. ಇವರು 12 ವರ್ಷದಲ್ಲಿ 218 ಟೋಟಲ್ ಸಾಲ ಇರ್ತಕ್ಕಂಥದ್ದು ದೇಶದ ಮೇಲೆ 218 ಲಕ್ಷ. ಇವರು ನರೇಂದ್ರ ಮೋದಿಯವರು ಎಷ್ಟು ಮಾಡಿದ್ದಾರೆ ಅಂತಂದರೆ 165 ಲಕ್ಷ ಕೋಟಿ. ಎಷ್ಟಾಯಿತು ಸಾಲ? ಯಾರು ಮಾಡಿರೋದು ಜಾಸ್ತಿ? ಏನಂತ ಕರೆಯೋದು ನರೇಂದ್ರ ಮೋದಿಯವರಿಗೆ? ಏನಂತ ಕರಿಬೇಕ್ರಿ? ನೀವೇ ಹೇಳಿಯಪ್ಪ.